ಸ್ಯಾನ್ ಬಾರ್ನ್ ಬಂದು ಜೆ ಎಚ್ ರೈಟ್ ರವರ ಹತ್ತಿರ ಕೇಳ್ಕೊಳ್ತಾರೆ, ಹೀಗೆ ಅಮೆರಿಕದೊಬ್ಬ ಮಹಾನ್ ತೇಜಸ್ವಿ ಮತ್ತು ಯೋಗಿ ಬಂದಿದ್ದಾರೆ, ಅವರು ಬಹಳ ದೊಡ್ಡ ಜ್ಞಾನಿಗಳು, ನೀವು ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅಂತೇಳಿ. ಆದರೆ ಅವನು ಬಹಳ ಬುದ್ಧಿವಂತ ಮತ್ತು ಅಮೆರಿಕದಲ್ಲಿ ಹೆಸರುವಾಸಿಯಾದಂಥವನು. ಆದ್ದರಿಂದ ಅವನು ಅದು ಮೊದಲು ಒಪ್ಪಿಕೊಳ್ಳೋದಿಲ್ಲ. ಆಮೇಲೆ ಸ್ಯಾನ್ ಬಾರ್ನಾಳ ಒಂದು ಒತ್ತಾಯಕ್ಕೆ ಮಣಿದು ಒಪ್ಪುಗೊತಾನೆ. ಆಯ್ತು, ಕಳಿಸ್ಕೊಡಿ ಅಂತ ವಿವೇಕಾನಂದರು ಅವನ ಮನೆಗೆ ಹೋಗ್ತಾರೆ. ಮೊದಲು ಬಹಳ ಹೊತ್ತು ಮಾತನಾಡಬಾರದು ಅಂತ ಅವನ ನಿರ್ಧಾರ ಮಾಡಿರ್ತಾನೆ. ಆದರೆ ವಿವೇಕಾನಂದರೊಂದಿಗೆ ಮಾತನಾಡ್ತಾ ಅವರ ಜ್ಞಾನದ ಅಗಾಧತೆಯನ್ನ, ಆಳವನ್ನ, ವಿಸ್ತಾರವನ್ನ ಕಂಡು ಬೆರಗುಗೊಳ್ತಾನೆ. ಅವನಿಗೆ ಆ ಮಾತಿನಲ್ಲಿ ಏನೋ ಒಂದು ಮೋಡಿ ಇದೆ, ಅವರ ಜ್ಞಾನದಲ್ಲಿ ಏನೋ ಒಂದು ಆಕರ್ಷಣೆ ಇದೆ. ನಿಜವಾಗ್ಲೂ ಇಂಥ ದೊಡ್ಡ ವ್ಯಕ್ತಿ ಈ ಅಮೆರಿಕ ಯಾವತ್ತು ಸ್ವತಂತ್ರಗೊಂಡಿದೆಯೋ ಅಂದಿನಿಂದ ಇವತ್ತಿನವರೆಗೂ ಅಮೆರಿಕಕ್ಕೆ ಇಂಥ ಒಬ್ಬ ವ್ಯಕ್ತಿ ಬಂದಿರಲಿಲ್ಲ ಅಂತ ಅವರ ಮನಸ್ಸಿಗೆ ಅನಿಸುತ್ತೆ. ಹಾಗೆ ಅನಿಸಿ ಅವರು ವಿವೇಕಾನಂದರಿಗೆ ಹೇಳ್ತಾರೆ, ನೀವ್ಯಾಕೆ ಈಗ ನಿಮ್ಮ ಈ ಅದ್ಭುತವಾದಂಥ ಜ್ಞಾನ ಜಗತ್ತಿಗೆಲ್ಲ ಪರಿಚಯ ಆಗ್ಬೇಕು, ನೀವು ಧರ್ಮದ ಬಗ್ಗೆ ಕೊಡ್ತಾ ಇರ್ತಕ್ಕಂಥ ವ್ಯಾಖ್ಯಾನ ಇವೆಲ್ಲ ಇದೆಯಲ್ಲ ಜಗತ್ತಿಗೆ ಗೊತ್ತಾಗಬೇಕು. ಅದಕ್ಕೆ ಒಂದು ವಿಶ್ವಧರ್ಮ ಸಮ್ಮೇಳನ ಸೆಪ್ಟೆಂಬರ್ನಲ್ಲಿದೆ ಚಿಕಾಗೋದಲ್ಲಿ, ಅಲ್ಲಿಗೆ ನೀವು ಭಾಗವಹಿಸಿದರೆ ಎಲ್ರಿಗೂ ಪರಿಚಯ ಆಗುತ್ತೆ ಅಂತ ಹೇಳಿ ಆ ಪ್ರೊಫೆಸರೇ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾರೆ. ಆಗ ವಿವೇಕಾನಂದರು ಹೇಳ್ತಾರೆ, ಹೌದು ಪ್ರೊಫೆಸರ್, ನಾನು ಕೂಡ ಅದೇ ಕೆಲಸಕ್ಕೆ ಅಲ್ಲಿಂದ ಅಷ್ಟು ದೂರದಿಂದ ಬಂದದ್ದು ಆ ಸಮ್ಮೇಳನದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ. ಅಲ್ಲಿ ಹೋಗಿ ನಾನು ವಿಚಾರಣೆ ಮಾಡಿದಾಗ ಗೊತ್ತಾಯ್ತು, ಯಾವುದಾದ್ರೂ ಸಂಘ ಸಂಸ್ಥೆ ಅಥವಾ ಧರ್ಮದ ಪ್ರತಿನಿಧಿ ಅನ್ನೋದಕ್ಕೆ ಒಂದು ಪ್ರತಿನಿಧಿ ಪತ್ರ ಬೇಕಾಗಿತ್ತು, ಇಲ್ಲ ಅಂತಂದ್ರೆ ಯಾರಾದರೂ ಪ್ರಸಿದ್ಧ ವ್ಯಕ್ತಿಗಳಿಂದ ಪರಿಚಯ ಪತ್ರ ಬೇಕು ಅಂತ ಹೇಳಿ. ಆವಾಗ ನನ್ನ ಹತ್ರ ಪರಿಚಯ ಪತ್ರನೂ ಇರಲಿಲ್ಲ ಮತ್ತು ಆ ಅವಧಿ ಮುಗಿದು ಹೋಗಿದೆ, ಆದ್ದರಿಂದ ನಿಮಗೆ ಅವಕಾಶ ಇಲ್ಲ ಅಂತ ಅವರು ನನ್ನನ್ನು ನಿರಾಕರಣೆ ಮಾಡಿದ್ರು ಅಂತ ಹೇಳಿದಾಗ ಜಾನ್ ಹೆನ್ರಿ ರೈಟ್ ಅವ್ರು ಹೇಳ್ತಾರೆ, ಆ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬರೋಸ್ ನನಗೆ ತುಂಬಾ ಪರಿಚಿತರಿದ್ದಾರೆ, ಅವರಿಗೆ ನಾನು ಒಂದು ನಿಮಗೆ ಪರಿಚಯ ಪತ್ರ ಕೊಡ್ತೇನೆ ಅಂತ ಹೇಳಿ ಆ ಪರಿಚಯ ಪತ್ರವನ್ನ ಬರಿತಾರೆ. ಆ ಪತ್ರದಲ್ಲಿ ಬರಿತಾ ಜೆ ಎಚ್ ರೈಟ್ ಬರೀತಾರೆ, ಹಿಯರ್ ಈಸ್ ಅ ಮಾಂಕ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ದೆನ್ ಆಲ್ ಅವರ್ ಲರ್ನೆಡ್ ಪ್ರೊಫೆಸರ್ಸ್ ಪುಟ್ ಟುಗೆದರ್ ಅಂತ. ಇಡೀ ಅಮೆರಿಕದಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿವಂತ ಪ್ರೊಫೆಸರ್ಗಳಿಗೆ ಬುದ್ಧಿಮತ್ತೆ ಹೋಲಿಸಿದ್ರೆ ಈ ವಿವೇಕಾನಂದರ ಬುದ್ಧಿಮತ್ತೆ ಹೆಚ್ಚು ತೂಕದ್ದು. ಆದ್ದರಿಂದ ಅವರಿಗೆ ನೀವು ಅವಕಾಶ ಕೊಡಬೇಕು ಅಂತೇಳಿ ಪರಿಚಯ ಪತ್ರವನ್ನ ಬರೆದು ಕೊಡ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನಿಮಗೆ ಅವರ ಅವಕಾಶ ನಿರಾಕರಣೆ ಮಾಡಿದ್ರ ಅದು ಸೂರ್ಯನಿಗೆ ನಿನಗೆ ಬೆಳಗುವುದಕ್ಕೆ ಅಧಿಕಾರ ಏನಿದೆ ಅಂತ ಕೇಳುವುದು ಒಂದೇ, ನೀವು ಅಲ್ಲಿ ಭಾಗವಹಿಸಬಾರದಂತೆ ಅವಕಾಶವನ್ನು ನಿರಾಕರಣೆ ಮಾಡಿದ್ದು ಒಂದೇ ಅಂತ ಹೇಳಿ ತಮ್ಮ ಪತ್ರದಲ್ಲಿ ಬರಿತಾ ವಿವೇಕಾನಂದರೊಂದಿಗೆ ಆ ಅಭಿಪ್ರಾಯಗಳನ್ನ ಅವರು ಹಂಚಿಕೊಳ್ತಾರೆ. ಇದೇ ವಿವೇಕಾನಂದರ ಪ್ರಖ್ಯಾತಿಗೆ, ವಿಶ್ವವಿಖ್ಯಾತರಾಗಲು, ವಿಶ್ವವಿಜೇತರಾಗಲು ಅವರಿಗೆ ಈ ಒಂದು ಘಟನೆ ತುಂಬಾ ನೆರವಾಯಿತು. ನೋಡಿ, ಭಗವಂತನ ಲೀಲೆ ಬಹಳ ವಿಚಿತ್ರ. ವಿವೇಕಾನಂದರು ಇಲ್ಲಿದ್ದಾಗ ಹೇಳಿದ್ರು ಅದೆಲ್ಲ ನನಗೋಸ್ಕರ ನಡೀತಾ ಇದೆ ಅಂತ, ಆದ್ರೆ ಅಲ್ಲಿ ಹೋಗಿ ನೋಡ್ತಾರೆ ಇದೆಲ್ಲ, ಆದ್ರೆ ಈ ಎಲ್ಲ ಲೀಲೆಗಳನ್ನ, ಅಂದ್ರೆ ಅಲ್ಲಿ ಶಿಕಾಗೋದಲ್ಲಿ ಆದಂತ ಘಟನೆಗಳು, ಅಲ್ಲಿಂದ ಅವ್ರು ಹೊರಬರೋದಕ್ಕೆ ಒಬ್ಬಂಟಿಗರಾಗಿ ನಿರಾಶಾ ಭಾವನೆ ಹೊಂದಿರತಕ್ಕಂಥದ್ದು, ನಿರಾಕರಣೆ ಮಾಡಿದ್ದು, ಇದೆಲ್ಲವನ್ನು ನೋಡಿದರೆ ಮತ್ತೆ ಬಂದು ಟ್ರೈನಲ್ಲಿ ಕೂತಾಗ ಆಗುವಂತ ಸಂದರ್ಭ, ಆ ಸ್ಯಾನ್ ಬಾರ್ನ್ ಅನ್ನುವಂತ ಮಹಿಳೆಯ ಮೂಲಕ ಜಗನ್ಮಾತೆ ಹೇಗೆ ವ್ಯವಸ್ಥೆಯನ್ನು ಮಾಡಿದ್ರು, ಆ ನಂತರ ಜಾನ್ ಹೆನ್ರಿ ರೈಟ್ ಅವರ ಮೂಲಕ ಈ ಪರಿಚಯ ಪತ್ರ ಸಿಕ್ತು. ಹೀಗೆ ವಿವೇಕಾನಂದರು ಅಮೆರಿಕದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಯಿತು. ಹಾಗೆ ಭಾಗವಹಿಸುವುದಕ್ಕೆ ಸಾಧ್ಯವಾದಂಥ ಈ ಎಲ್ಲ ಘಟನೆಗಳನ್ನು ನಾವು ಪರಿಭಾವಿಸಬೇಕು. ಯಾಕಂದ್ರೆ ಜಗತ್ತಿನಲ್ಲಿ ಯಾರು ಏನ್ ಮಾಡಬೇಕು ಅಂತ ಇರುತ್ತೋ ಅದನ್ನು ತಪ್ಪಿಸೋದಕ್ಕೆ ಖಂಡಿತವಾಗಿಯೂ ಯಾರಿಗೂ ಸಾಧ್ಯ ಇಲ್ಲ. ಡೇಟ್ ಮುಗಿದೋಗಿದೆ, ಯಾವ ಧರ್ಮದ ಪ್ರತಿನಿಧಿಯೂ ಅಲ್ಲ, ಯಾವ ಸಂಘ ಸಂಸ್ಥೆ ಪ್ರತಿನಿಧಿಯೂ ಅಲ್ಲ, ಆ ಕಂಡೀಷನ್ಸ್ಗಳೆಲ್ಲ ಯಾವುದಕ್ಕೂ ವಿವೇಕಾನಂದರು ಒಳಪಡುವಂಥವ್ರು ಇಲ್ಲೇ ಇಲ್ಲ. ಆದರೂ ಕೂಡ ವಿವೇಕಾನಂದರಲ್ಲಿ ಭಾಗವಹಿಸುವಂತಾಗತ್ತೆ. ಮುಂದೆ ಜಗತ್ತಿನ ವೇದಿಕೆ ಮೇಲೆ, ವಿಶ್ವ ವೇದಿಕೆ ಮೇಲೆ ವಿಜಯ ಪತಾಕೆಯನ್ನ ಹಾರಿಸುವುದನ್ನ ನಾವು ನೋಡಲಿದ್ದೇವೆ.